ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ಭರಣಿ ನಕ್ಷತ್ರದ ಯಾವ ಪಾದಗಳಲ್ಲಿ ಹುಟ್ಟಿರುವವರಿಗೆ ನಕ್ಷತ್ರ ದೋಷವಿರುತ್ತೆ ಮತ್ತು ಯಾವ ತೊಂದರೆಗಳಾಗುತ್ತೆ, ಭರಣಿ ನಕ್ಷತ್ರದವರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ದೇವಸ್ಥಾನ ಯಾವುದು, ನಕ್ಷತ್ರ ದೋಷ ಪರಿಹಾರ ಮಾಡಿಕೊಳ್ಳಲು ಯಾವ ಸರಳ ಪರಿಹಾರ ಪೂಜೆ ಮಾಡಿಸಬೇಕು, ಒಂದು ವೇಳೆ ಭರಣಿ ನಕ್ಷತ್ರ ಪರಿಹಾರ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದೇ ಇರೋರು ಯಾವ ಸರಳ ಪರಿಹಾರ ಮಾಡಿಕೊಳ್ಬೇಕು, ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಸಮಯ, ಈ ಎಲ್ಲಾ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ವಿವರವಾಗಿ ಮಾಹಿತಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಮಗು ಜನನದ ಸಮಯದಲ್ಲಿ ಚಂದ್ರನು ಯಾವ ನಕ್ಷತ್ರ ರಾಶಿಯಲ್ಲಿರ್ತಾನೆಯೋ ಅದೇ ಆ ಮಗುವಿನ ನಕ್ಷತ್ರ ಹಾಗೂ ರಾಶಿಯಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಹುಟ್ಟಿದ್ರೆ ಅದನ್ನು ನಕ್ಷತ್ರ ದೋಷ ಎಂದೇ ಪರಿಗಣಿಸಲಾಗುತ್ತೆ. ಏಕೆಂದ್ರೆ ಭರಣಿ ನಕ್ಷತ್ರದ ಅಧಿಪತಿ ಯಮಧರ್ಮರಾಜ. ಈ ನಕ್ಷತ್ರ ದೋಷದಿಂದ ಹುಟ್ಟಿದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಬಹಳನೇ ತೊಂದರೆಗಳು ಬರುತ್ತೆ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು, ಆರೋಗ್ಯದಲ್ಲಿ ಏರಿಳಿತಗಳು, ತಂದೆ ತಾಯಿ ಅಥವಾ ಹಿರಿಯರಿಗೆ ಕಷ್ಟ ಮತ್ತು ಮಗು ಬೆಳೆದು ದೊಡ್ಡದಾದಾಗ ವಿವಾಹ, ಸಂತಾನದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಈ ಕಾರಣದಿಂದಲೇ ನಕ್ಷತ್ರ ದೋಷ ಪರಿಹಾರ ಮಾಡಿಸಬೇಕಾಗುತ್ತೆ. ಈ ನಕ್ಷತ್ರ ದೋಷ ಪರಿಹಾರವನ್ನು 27 ನಕ್ಷತ್ರಗಳಿಗೆ ಇರುವ ಪ್ರತ್ಯೇಕ ನಕ್ಷತ್ರ ಪರಿಹಾರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಮಾಡಿಸೋದು ಅತ್ಯಂತ ಪರಿಣಾಮಕಾರಿ ಎಂದು ಜ್ಯೋತಿಷ್ಯ ಶಾಸ್ತ್ರವು ಉಲ್ಲೇಖಿಸುತ್ತೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಅದರದ್ದೇ ಆದ ದೇವಸ್ಥಾನ ಮತ್ತು ಪರಿಹಾರ ಸ್ಥಳಗಳನ್ನು ಸೂಚಿಸಲಾಗುತ್ತೆ. ಅದರಲ್ಲಿ ಭರಣಿ ನಕ್ಷತ್ರದವರಿಗೂ ತಮ್ಮ ಜನ್ಮ ನಕ್ಷತ್ರ ಪರಿಹಾರ ಕ್ಷೇತ್ರವಿದೆ. ಭರಣಿ ನಕ್ಷತ್ರದವರು ತಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಗತ್ಯ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು, ಅಲ್ಲಿ ಜನ್ಮ ನಕ್ಷತ್ರ ದೋಷ ಪರಿಹಾರ ಮಾಡಿಕೊಳ್ಳಲು ಯಾವ ಸರಳ ಪರಿಹಾರಗಳನ್ನು ಮಾಡಿಸಬೇಕು, ಒಂದು ವೇಳೆ ಆ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದೇ ಇರೋರು ಹತ್ತಿರದ ಯಾವ ಆಲಯಗಳಲ್ಲಿ ಸರಳ ಪೂಜೆಗಳನ್ನು ಮಾಡಿಸಬಹುದು, ಭರಣಿ ನಕ್ಷತ್ರದ ಯಾವ ಪರಿಹಾರ ಮಾಡಿದ್ರೆ ದೋಷ ಪರಿಹಾರವಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಿದ್ದೇವೆ. ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಎಂದು ಸಲಹೆ ನೀಡುತ್ತೇವೆ. ಯಾಕಂದ್ರೆ ಭರಣಿ ನಕ್ಷತ್ರದ ಯಾವ ಪಾದಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ದೋಷ ಹೆಚ್ಚಾಗಿರುತ್ತದೆಯೋ ಅಂತವರು ಆ ಪರಿಹಾರಗಳನ್ನು ಮಾಡಲೇಬೇಕು ಎಂದು ಶಿಫಾರಸು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಿಸಿದ ವಿವರವನ್ನು ನಾವು ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಸರಿ, ಈಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವವರ ಬಗ್ಗೆ ಕೆಲವು ಆಸಕ್ತಿದಾಯಕ ಮಾಹಿತಿ ತಿಳಿಯೋಣ. 27 ನಕ್ಷತ್ರಗಳ ಆಕಾಶ ಮಂಡಲದಲ್ಲಿ ಭರಣಿ ನಕ್ಷತ್ರವು 2ನೇ ನಕ್ಷತ್ರವಾಗಿದೆ. ಇದು ಮೇಷ ರಾಶಿಯ ಅಡಿಯಲ್ಲಿ ಬರುತ್ತೆ. ಭರಣಿ ಎಂದರೆ ಅರ್ಥ ನಿಮಗೆ ಗೊತ್ತಾ? ನಾವು ನಿಮಗೆ ಹೇಳ್ತೀವಿ ಕೇಳಿ. ಭರಣಿ ಎಂದರೆ ಭರಿಸುವವಳು ಅಥವಾ ರಕ್ಷಿಸುವವಳು ಎಂದರ್ಥ. ಸ್ತ್ರೀ ಜನನಾಂಗದ ಸಂಕೇತವಾದ ಈ ನಕ್ಷತ್ರವು ಸೃಷ್ಟಿ, ಜನನ ಮತ್ತು ತಾಯ್ತನವನ್ನು ಸೂಚಿಸುತ್ತದೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವವರ ಸ್ವಭಾವದ ಬಗ್ಗೆ ತಿಳಿಯಲೇಬೇಕಾದ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನೋಡಿ. ಇವರು ಸ್ವಾವಲಂಬಿಗಳು, ಧೈರ್ಯವಂತರು ಮತ್ತು ಹಠಮಾರಿ ಸ್ವಭಾವದವರು. ಯಾರ ಅಡಿಯಲ್ಲೂ ಇವರು ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ತೀಕ್ಷ್ಣ ಬುದ್ಧಿಶಕ್ತಿ ಉಳ್ಳವರಾಗಿದ್ದು ಕಲೆ, ಸೃಜನಶೀಲತೆ, ಮಾಧ್ಯಮ ರಂಗದಲ್ಲಿ ಯಶಸ್ಸು ಗಳಿಸುವ ಅದೃಷ್ಟ ಹೊಂದಿರ್ತಾರೆ. ಸಾಮಾನ್ಯವಾಗಿ ಜನರು ಹೇಳ್ತಾರೆ ಭರಣಿಯಲ್ಲಿ ಹುಟ್ಟಿರುವವರು ಧರಣಿಯ ಮೇಲೆ ನಿಲ್ಲಲ್ಲ ಅಂತ. ಆದ್ರೆ ಇದು ತಪ್ಪು. ಭರಣಿ ನಕ್ಷತ್ರದವರು ಧರಣಿಯನ್ನೇ ಆಳುವವರು ಎಂದು ಹೇಳಲಾಗುತ್ತೆ. ಇದರರ್ಥ ಭರಣಿ ನಕ್ಷತ್ರದವರು ಸಮಾಜದಲ್ಲಿ ಅತ್ಯಂತ ಪ್ರಸಿದ್ಧರಾಗಿ ಕೀರ್ತಿವಂತರಾಗಿ ಬದುಕ್ತಾರೆ. ಇನ್ನು ಭರಣಿ ನಕ್ಷತ್ರದವರು ಯಾವ ದೇವಸ್ಥಾನಕ್ಕೆ ಹೋದ್ರೆ ನಕ್ಷತ್ರ ಪರಿಹಾರ ಮಾಡಿಸಿಕೊಳ್ಳಬಹುದು ಎಂದು ತಿಳಿಯುವ ಮುನ್ನ ಭರಣಿ ನಕ್ಷತ್ರದ ಯಾವ ಪಾದಗಳಲ್ಲಿ ಹುಟ್ಟಿರುವವರಿಗೆ ದೋಷ ಹೆಚ್ಚಿರುತ್ತೆ, ಇದರಿಂದ ಯಾವ ಪರಿಣಾಮಗಳು ಎದುರಿಸಬೇಕಾಗುತ್ತೆ ಎಂಬುದನ್ನ ಮೊದಲು ತಿಳಿಯೋಣ ಬನ್ನಿ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ನಕ್ಷತ್ರವು ಸಂಪೂರ್ಣವಾಗಿ ಕೆಟ್ಟದ್ದಲ್ಲ. ಆದರೆ ಭರಣಿ ನಕ್ಷತ್ರದ ಅಧಿಪತಿ ಯಮಧರ್ಮ ರಾಜನಾಗಿರೋದ್ರಿಂದ ಮತ್ತು ಇದು ಉಗ್ರ ಸ್ವಭಾವದ ನಕ್ಷತ್ರನಾಗಿರೋದ್ರಿಂದ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ದೋಷಗಳು ಕಾಣಿಸಿಕೊಳ್ಳುತ್ತೆ. ಹಾಗಾದ್ರೆ ಯಾರಿಗೆ ದೋಷ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಗುವು ಭರಣಿ ನಕ್ಷತ್ರದ 2ನೇ ಅಥವಾ 3ನೇ ಪಾದದಲ್ಲಿ ಜನಿಸಿದ್ರೆ ಅದು ತಾಯಿಯ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇಷ್ಟೇ ಅಲ್ಲದೆ ಕುಟುಂಬದಲ್ಲಿ ಆರ್ಥಿಕ ತೊಂದರೆಗಳು ಬರುತ್ತೆ ಎಂದು ನಂಬಲಾಗುತ್ತೆ. ಈ ಕಾರಣದಿಂದಲೇ ಇದನ್ನು ನಕ್ಷತ್ರ ಜನನ ದೋಷ ಎನ್ನಲಾಗುತ್ತೆ. ಸಾಮಾನ್ಯವಾಗಿ ಭರಣಿ ನಕ್ಷತ್ರದವರಿಗೆ ಹುಟ್ಟಿನಿಂದಲೇ ಶುಕ್ರ ದಶೆ ಪ್ರಾರಂಭವಾಗುತ್ತೆ. ಒಂದು ವೇಳೆ ಜಾತಕದಲ್ಲಿ ಶುಕ್ರನು ನೀಚನಾಗಿದ್ರೆ ಅಥವಾ ಪಾಪ ಗ್ರಹಗಳೊಂದಿಗೆ ಕೂಡಿದ್ರೆ ಬಾಲ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಅಥವಾ ವಿದ್ಯಾಭ್ಯಾಸದಲ್ಲಿ ತೊಂದರೆಯಾಗಬಹುದು. ಮಗು ದೊಡ್ಡದಾದ ನಂತರ ಕಟುಮಾತುಗಳು, ಕೆಲವೊಮ್ಮೆ ಕುಟುಂಬದವರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ವೈಮನಸ್ಸು ಮೂಡಿಸಬಹುದು. ಹೆದರಬೇಡಿ, ಇದಕ್ಕೆ ಪರಿಹಾರವೂ ಇದೆ. ಯಾವುದೇ ಒಂದು ದೋಷಕ್ಕೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಪರಿಹಾರಗಳನ್ನು ಸಹ ನೀಡಿರ್ತಾರೆ. ಅದೇ ರೀತಿ ಭರಣಿ ನಕ್ಷತ್ರದವರಿಗೂ ತಮ್ಮ ಜನ್ಮ ನಕ್ಷತ್ರ ದೋಷದಿಂದ ಮುಕ್ತರಾಗಲು ಈ ದಿವ್ಯ ಕ್ಷೇತ್ರವು ಪರಿಹಾರ ಕ್ಷೇತ್ರವಾಗಿದೆ. ಅಲ್ಲಿಗೆ ಹೋಗಿ ಒಮ್ಮೆ ಪೂಜೆ ಮಾಡಿಸಿದ್ರೆ ಸಾಕು, ನಿಮ್ಮ ಎಲ್ಲಾ ಕಷ್ಟಗಳು ಮಂಚಿನಂತೆ ಮಾಯವಾಗುತ್ತೆ. ಹಾಗಾದ್ರೆ ಮೇಷರಾಶಿ ಭರಣಿ ನಕ್ಷತ್ರದವರ ಪರಿಹಾರ ಕ್ಷೇತ್ರ ಯಾವುದು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹ ಮತ್ತು ಇದರ ದೇವತೆ ಯಮಧರ್ಮರಾಯ. ಅಗ್ನಿಯು ಈ ನಕ್ಷತ್ರದ ಶಕ್ತಿಯನ್ನು ಪ್ರವಹಿಸುವ ಮೂಲವಾಗಿದೆ. ಶ್ರೀ ಅಗ್ನೀಶ್ವರ ಸ್ವಾಮಿಯು ಸಾಕ್ಷಾತ್ ಅಗ್ನಿ ಸ್ವರೂಪಿಯಾಗಿದ್ದಾನೆ. ಹಾಗಾಗಿ ಭರಣಿ ನಕ್ಷತ್ರದವರ ನಕ್ಷತ್ರ ಪರಿಹಾರ ಕ್ಷೇತ್ರವೆಂದರೆ ಅದು ಶ್ರೀ ಅಗ್ನೀಶ್ವರ ದೇವಸ್ಥಾನವಾಗಿದೆ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಎದುರಿಸುವ ಉದ್ಯೋಗದ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು, ಮದುವೆ ವಿಳಂಬ ಅಥವಾ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಇಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಜಾತಕದಲ್ಲಿರುವ ನಕ್ಷತ್ರ ದೋಷಗಳು ಮತ್ತು ಶುಕ್ರ ಗ್ರಹದ ಕೆಟ್ಟ ಪ್ರಭಾವಗಳು ಕಡಿಮೆಯಾಗುತ್ತೆ. ಜೊತೆಗೆ ಜೀವನದಲ್ಲಿ ಉನ್ನತ ಯಶಸ್ಸು ಸಿಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ಮಾಡಿಸಬೇಕಾದ ಪರಿಹಾರ ಪೂಜೆಗಳನ್ನು ತಿಳಿಯುವ ಮೊದಲು ಈ ದೇವಸ್ಥಾನದ ವಿಶೇಷತೆಗಳೇನು ಎಂಬುದನ್ನು ಸಣ್ಣದಾಗಿ ತಿಳಿಯೋಣ ಬನ್ನಿ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 1147ರಲ್ಲಿ 2ನೇ ರಾಜರಾಜ ಚೋಳನ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ಪ್ರಧಾನ ದೇವರೆಂದರೆ ಶ್ರೀ ಅಗ್ನೀಶ್ವರರ್ ಅಂದ್ರೆ ಶಿವನ ರೂಪ. ಪಾರ್ವತಿ ದೇವಿಯನ್ನು ಸುಂದರ ನಾಯಕಿ ಅಮ್ಮನ್ ಎಂದೇ ಸ್ಥಳೀಯವಾಗಿ ಕರೆಯಲಾಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನೆಂದ್ರೆ ಇಲ್ಲಿನ ಶಿವಲಿಂಗವು ಪಶ್ಚಿಮಾಭಿಮುಖವಾಗಿ ಮುಖ ಮಾಡಿದೆ. ಶಿವನು ಪಶ್ಚಿಮಕ್ಕೆ ಮುಖ ಮಾಡಿರೋದು ಅತ್ಯಂತ ಅಪರೂಪ ಮತ್ತು ಶಕ್ತಿಶಾಲಿ ಎನ್ನಲಾಗುತ್ತೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವನ ಅಗ್ನಿ ತತ್ವದ ಉಷ್ಣತೆಯನ್ನು ಶಾಂತಗೊಳಿಸಲು ಶಿವಲಿಂಗದ ಸುತ್ತಲೂ ಸದಾ ನೀರಿನಿಂದ ಕೂಡಿದ ಕಂದಕದಂತಹ ರಚನೆಯನ್ನು ನೋಡಬಹುದು. ಇನ್ನು ಈ ದೇವಸ್ಥಾನದಲ್ಲಿ ಭರಣಿ ನಕ್ಷತ್ರದವರು ಮಾಡಿಸಬೇಕಾದ ಸರಳ ಪೂಜೆಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ಅಗ್ನಿ ಹೋಮ ಮತ್ತು ಆಯುಷ್ಯ ಹೋಮ ಮಾಡಿಸೋದ್ರಿಂದ ಜೀವನದಲ್ಲಿ ಆರೋಗ್ಯ ವೃದ್ಧಿಗೆ ಮತ್ತು ಅಪಮೃತ್ಯು ಭಯ ನಿವಾರಣೆಯಾಗುತ್ತೆ. ವಾಸ್ತವವಾಗಿ ಇಲ್ಲಿ ಈ ಹೋಮ ಮಾಡಿಸೋದು ಬಹಳನೇ ಶ್ರೇಷ್ಠ. ಭರಣಿ ನಕ್ಷತ್ರ ಬರುವ ದಿನದಂದು ಇಲ್ಲಿನ ಪರಮಶಿವನಿಗೆ ವಿಶೇಷ ರುದ್ರಾಭಿಷೇಕ ಮತ್ತು ಅರ್ಚನೆ ಮಾಡಿಸಬೇಕು. ಸ್ಥಳ ಪುರಾಣದ ಪ್ರಕಾರ ಶಿವನಿಗೆ ಮತ್ತು ಅಮ್ಮನಿಗೆ ಕೆಂಪು ಅಥವಾ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ನೀಡಿ ಪೂಜೆ ಮಾಡಿಸೋದ್ರಿಂದ ಮದುವೆಗೆ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರೆ, ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡಿದ್ರೆ ಬೇಗ ಸಂತಾನವಾಗುತ್ತೆ. ನಿಮಗೊಂದು ಕಿವಿ ಮಾತು ಸ್ನೇಹಿತರೆ, ವರ್ಷದ 12 ಭರಣಿ ನಕ್ಷತ್ರದ ದಿನಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಬರುವ ಭರಣಿ ನಕ್ಷತ್ರದ ದಿನದಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ದುಪ್ಪಟ್ಟು ಫಲ ಸಿಗುತ್ತೆ. ಒಂದು ವೇಳೆ ಈ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ರೆ ನಿಮಗೆ ಸಮೀಪವೆನಿಸುವ ಶಿವನ ಕ್ಷೇತ್ರಕ್ಕೆ ಹೋಗಿ ಭರಣಿ ನಕ್ಷತ್ರದ ದಿನ ಶಿವನಿಗೆ ರುದ್ರಾಭಿಷೇಕ ಮತ್ತು ಅರ್ಚನೆ ಅಥವಾ ಅಗ್ನಿಹೋಮ ಮಾಡಿಸಿ. ಕೊನೆಯದಾಗಿ ಭರಣಿ ನಕ್ಷತ್ರದವರು ತಮ್ಮ ಜೀವಿತಾವಧಿಯಲ್ಲಿ ಭೇಟಿ ನೀಡಬೇಕಾದ ಶ್ರೀ ಅಗ್ನೀಶ್ವರ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ ನೋಡಿ. ದೇವಸ್ಥಾನದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಮೇಷ ರಾಶಿಯ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವವರ ನಕ್ಷತ್ರ ಪರಿಹಾರ ಕ್ಷೇತ್ರದ ಬಗ್ಗೆ ನಾವು ಈಗಾಗಲೇ ಅಶ್ವಿನಿ ನಕ್ಷತ್ರದ ಪರಿಹಾರ ಕ್ಷೇತ್ರದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅಶ್ವಿನಿ ಅಂತ ಟೈಪ್ ಮಾಡಿ, ನಾವು ಲಿಂಕ್ ಕಳುಹಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.